ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿ ರಹಿತ ಜೀವನವನ್ನು ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರೂಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರೂಜಿ, ಇತ್ತೀಚಿನ ದಿನಗಳಲ್ಲಿ ಸಾಲ ಮಾಡಿದವರು ಇಲ್ಲ, ಅದರಲ್ಲೂ ರೈತರಂತೂ ಸಾಲ ಬಾಧೆಯಿಂದ ನರಳುತ್ತಾ ಇದ್ದಾರೆ. ಈ ಸಾಲ ಬಾಧೆ ಕಾಡೋದಕ್ಕೆ ಏನು ಕಾರಣ ಆಗಿರುತ್ತೆ? ಸಾಲ ಬಾಧೆ ಅನ್ನುವಂಥದ್ದು ಅಂದರೆ ಸಾಲ ಮಾಡಬೇಕು ಅಂತ ಮನಸ್ಥಿತಿ ಬರೋದು ಯಾಕೆ ಗುರೂಜಿ? ನೋಡಿ, ಮನುಷ್ಯ ಸುಮ್ಮನೆ ಸಾಲ ಮಾಡಲ್ಲ ಬೇಕು ಅಂತ, ಯಾರು ಕೂಡ ಸಾಲ ಮಾಡೋದಿಲ್ಲ. ಜಾತಕದಲ್ಲಿ ಪಿತೃದೇವತೆಗಳ ಶಾಪ ಏನಾದ್ರು ಇತ್ತು ಅಂದರೆ ಮತ್ತು ಋಣಬಾಧೆ ಅಂಶ ಜಾತಕದಲ್ಲಿದ್ದಾಗ ಈ ಸಾಲ ಮಾಡೋ ಮನಸ್ಸು ಬಂದ್ಬಿಡುತ್ತೆ. ಒಬ್ಬ ಮನುಷ್ಯನಿಗೆ ಸಾಲ ಮಾಡಬೇಕು ಅಂತ ಯಾಕೆ ಮನಸ್ಸು ಬರುತ್ತೆ ಅಂತಂದರೆ, ಒಂದು ತನ್ನಲ್ಲಿರತಕ್ಕಂಥ ಒಂದು ಹಣ ಅವನಿಗೆ ಸಾಕಷ್ಟು ಉಪಯೋಗ ಆಗಲಿಲ್ಲ ಅಂದಾಗ ಇನ್ನೊಂದು ಕಡೆಯಿಂದ ತೊಗೊಂಬಂದು ಉಪಯೋಗಿಸ್ಕೊಂಡ್ಬಿಡ್ತಾನೆ. ಊಟಕ್ಕಾಗಲಿ ಅಥವಾ ಮನೆ ತೊಗೊಳೋದಾಗಲಿ, ಸೈಟ್ ತೊಗೊಳೋದಾಗಲಿ ಏನೋ ಒಂದಕ್ಕೆ ಯೂಸ್ ಮಾಡ್ಕೊಂಡ್ಬಿಡ್ತಾನೆ. ಋಣಬಾಧೆ ಜಾತದಲ್ಲಿದ್ದಾಗ ಆ ಮನಸ್ಸು ಬರುತ್ತೆ. ಪಿತೃದೇವತೆಗಳ ಶಾಪ ಇತ್ತು ಅಂತಂದರೆ ಅವ್ನು ಸಾಲ ಮಾಡೇ ಬದುಕಬೇಕು, ಅವ್ನು ದುಡಿಮೆ ಮಾಡೋಕ್ಕೆ ಆಗೋದಿಲ್ಲ. ಸಾಲ ಮಾಡಿ 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 ಒಂದು ಊಟ ಮಾಡಬೇಕು, ಸಾಲ ಮಾಡೇ ಬಟ್ಟೆ ಹಾಕೋಬೇಕು, ಸಾಲ ಮಾಡೇ ಅವ್ನ ಮನೆ ಕಟ್ಕೋಬೇಕು, ಸಾಲ ಮಾಡೇ ಸೈಟ್ ತೊಗೋಬೇಕು, ಸಾಲ ಮಾಡಿ ಮನೆ ಕಟ್ತಾನೆ ಮತ್ತೆ ಮನೆ ಮಾರ್ಕೊಂಡ್ಬಿಡ್ತಾನೆ, ಸಾಲ ಮಾಡಿ ಸೈಟ್ ತೊಗೋತಾನೆ, ಸೈಟ್ ಮಾಡ್ಕೊಂಡ್ಬಿಡ್ತಾನೆ. ಇದು ಪಿತೃದೇವತೆಗಳ ಶಾಪ ಇದ್ದಾಗ. ಅದರಿಂದ ಋಣಬಾಧೆ, ತಾಯಿದು ಋಣಬಾಧೆ, ತಂದೆ ಋಣಬಾಧೆ ಅಥವಾ ತಾತ ಮುತ್ತಾತಂದು ಋಣಬಾಧೆಗಳೇನಾದ್ರು ಇತ್ತು ಅಂದರೆ ಅವ್ರು ಎಲ್ಲೇ ಹುಟ್ಲಿ, ಯಾವ ದೇಶದಲ್ಲೇ ಹುಟ್ಲಿ, ಎಂಥವ್ರ ಮನೇಲೇ ಹುಟ್ಲಿ, ಕರೋಡ್ಪತಿ ಮನೇಲಿದ್ದರೂ ಕೂಡ ಅವ್ರು ಸಾಲ ಮಾಡೇ ಬದುಕ್ತಾರೆ. ಒಂದು. ಎರಡು, ನಾನು ನಿಮ್ಗೆ ಓದ್ಜಮ್ದಲ್ಲಿ ನಿಮ್ಮ ಹತ್ರ ದುಡ್ಡು ತೊಗೊಂಡಿರ್ತೀನಿ ಅಂತ ಇಟ್ಕೊಳ್ಳಿ. ನಾನು ಕೊಡದೆ ಮೋಸ ಮಾಡಿಬಿಟ್ಟು ಸತ್ತೋಗ್ಬಿಟ್ಟಿರ್ತೀನಿ, ಅಥವಾ ಬೇಕು ಅಂತಲೇ ಕೊಡೋದಿಲ್ಲ, ಅಥವಾ ಕೊಡೋಕ್ಕೂ ಆಗದೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಇಟ್ಕೊಳ್ಳಿ. ಆ ಒಂದು ಬಾಧೆ ಈ ಜಮ್ದಲ್ಲಿ ಸಾಲದ ರೂಪದಲ್ಲೇ ನಡೆಸ್ಬಿಡುತ್ತೆ. ಅದರಿಂದ ಯಾರ ಹತ್ರನೂ ಸಾಲ ತೊಗೋಬಾರ್ದು, ತೊಗೊಂಡ್ರೆ ವಾಪಸ್ ಕೊಟ್ಬಿಡ್ಬೇಕು. ಕೊಡಲಿಲ್ಲ ಅಂತಂದರೆ, ಈಗ ನಿಮ್ಮ ಹತ್ರ ನೇರಲ್ಲ 1 ಲಕ್ಷ ಸಾಲ ತೊಗೊಂಡೆ ಅಂದರೆ, ನಾನು ಕೊಡದೇ ಇಲ್ಲ, ಮೋಸ ಮಾಡಿಬಿಟ್ಟೆ ಅಂತಂದರೆ, ಯಾವುದೋ ರೂಪದಲ್ಲಿ ಕೊಡಬಾರ್ದು ಅಂತ ಮನಸ್ಸು ಮಾಡ್ಕೊಂಬಿಟ್ಟೆ ಅಂದರೆ, ಕೊನೆಗೆ ನಿಮ್ಮ ಮನೇಲಿ ಮಗನಾಗಾದ್ರೂ ಹುಟ್ಟು ಜೀತ ಮಾಡಬೇಕು, ಇಲ್ಲ ಏನಾದ್ರು ಒಂದು ಮಾಡಿ ತರಬೇಕು. ಆಲ್ ಎವರ್. ಅದಕ್ಕೆ ಋಣಬಾಧೆ ಜಾತಕದಲ್ಲಿ ಇಟ್ಕೋಬಾರ್ದು. ಋಣಬಾಧೆ ಭಾಳಷ್ಟು ತೊಂದರೆ ಕೊಟ್ಟುಬಿಡುತ್ತೆ. ಓಕೆ ಗುರೂಜಿ, ಒಬ್ರು ಕಾಲರ್ ಇದ್ದಾರೆ. ಶಿವಾನಂದ್ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಾನಂದ್. ಗುರುಜಿ ನಮಸ್ಕಾರ. ಶಿವಾನಂದ್ ಅವರೇ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಸರಿ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಶಿವಾನಂದ್ ಅವರೇ. ನಮಸ್ತೆ. ನಮಸ್ಕಾರ. ನಿಮ್ಮ ಪ್ರೋಗ್ರಾಮ್ ಡೈಲಿ ನೋಡ್ತಾ ಇದ್ದೀನಿ. ಬಹಳ ಸಂತೋಷ. ಏನ್ ಅನ್ಸುತ್ತೆ ಕಾರ್ಯಕ್ರಮದ ಬಗ್ಗೆ? ಸೂಪರ್ ಆಗಿ ಬರ್ತಾ ಇದೆ ಗುರುಜಿ. ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಾರೆ. ನಾನೇನ್ ಇಂಪ್ರೂವ್ ಮಾಡ್ಕೋಬೇಕು, ಇನ್ನು ಚೆನ್ನಾಗಿ ಮಾಡ್ಬೇಕು ಅಂದ್ರೆ ನಿಮ್ಮ ಅಭಿಪ್ರಾಯ? ಗುರುಜಿ ಏನು ಇಂಪ್ರೂವ್ ಎಲ್ಲ ಕರೆಕ್ಟ್ ಆಗಿದೆ. ಗುರುಜಿ, ನನಗ ನಂದ ಧನಿಷ್ಠ ನಕ್ಷತ್ರ 2ನೇ ಪಾದ, ಮಕರ ರಾಶಿ. ಮಕರ ರಾಶಿ ರೀ. ಆಯ್ತಾ, ನಾನ ರಾಜಕೀಯ ಈಗ ಗ್ರಾಮ ಪಂಚಾಯತಿ ಇಲೆಕ್ಷನ್ ನಿಂದಿರ್ಬೇಕು ಮಾಡತ್ತಂದ್ರೆ. ಹೇಳಿ ಹೇಳಿ. ಹಲೋ, ಪಂಚಾಯತಿ ಇಲೆಕ್ಷನ್ ಇದಕ್ಕ ನಾಮಿನೇಷನ್ ಕೊಡ್ಬೇಕು ಮಾಡತ್ತಂದ್ರೆ, ಅದ ನಂದ ರಾಜಕೀಯ ಯೋಗ ಐತಲ್ಲ, ಒಂದ್ ಸ್ವಲ್ಪ ನೋಡ್ರಲ್ಲ. ನಮ್ಮ ರಾಜಕೀಯ ಜನ ಆಕರ್ಷಣೆ ಆಗ್ಬೇಕಾದ್ರ ಒಂದ್ ಸ್ವಲ್ಪ ರಾಜಕೀಯದಾಗಿ ಮುಂದೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಹೇಳ್ರಿ? ಬಹುಶಃ ನೀವು ಮೊನ್ನೆ ನಾನೊಂದು ಮಾಡಿದ್ದೆ ಗೊತ್ತಾ, ರಾಜಕೀಯ ಕ್ಷೇತ್ರದಲ್ಲಿ ಮಾನ್ಯತೆ ಗೌರವ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ನಾನೊಂದು ಮಂತ್ರ ಹೇಳಿದ್ದೆ. ಒಂದು 3 ದಿನ ಹಿಂದೆ ಬಟ್ ಹೇಳಿರ್ ಬಿಡ್ರಿ ಗುರುಜಿ, ನೋಡಿನ ಅದನ್ನ. ಆದ್ರ ರಾಜಕೀಯ ಇದ್ದಾರಿಗೆ ಬರೋದಿರದ, ಮುಂದೆ ಹೋಗ್ಬೇಕಂದಾಗ ಬರೋದಿರದ. ಧನಿಷ್ಠ ನಕ್ಷತ್ರ ಮಕರ ರಾಶಿ 2ನೇ ಪಾದ, ದ್ವಿತೀಯ ಪಾದ. ನಿಮ್ಮಂತವ್ರು ರಾಜಕೀಯಕ್ಕೆ ಬರ್ಬೋದು.
ಹಾ ಹಾ ರಾಜಕೀಯದಲ್ಲಿ ಭಾಳಷ್ಟು ಸೇವೆ ಮಾಡ್ಬೋದು. ಮಾಡಿ ಪ್ರವೇಶ ಮಾಡಿ ಒಳ್ಳೆ ಜನಸೇವೆ ಮಾಡಿ, ಎಷ್ಟು ನೀವು ಜನಸೇವೆ ಮಾಡ್ತೀರೋ ನಿಮ್ಮ ಜಾತಕ ಶುದ್ಧಿ ಆಗುತ್ತೆ. ಮತ್ತು ಜೊತೆಗೆ ಶನಿ ದೇವರನ್ನ ಚೆನ್ನಾಗಿ ಆರಾಧನೆ ಮಾಡಿ. ಮಕರ ರಾಶಿಗೆ ಅಧಿಪತಿ ಶನಿ ಗ್ರಹ, ಅದರಿಂದ ಧನಿಷ್ಠ ನಕ್ಷತ್ರಕ್ಕೆ ವಿಷ್ಣು ಆರಾಧನೆ, ಬುಧ ಗ್ರಹ ಅಥವಾ ವಿಷ್ಣು ದೇವರನ್ನು ಪೂಜೆ ಮಾಡಿದ್ರೆ ನೀವು ಚೆನ್ನಾಗಿ ಏಳಿಗೆ ಆಗ್ತೀರಾ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಪೂರ್ವಿ ಅಂತ ಧಾರವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪೂರ್ವಿ ಅವರೇ. ನಮಸ್ತೆ. ನಮಸ್ತೆ ಮೇಡಮ್, ಗುರುಜಿಯವ್ರ ಹತ್ರ ಮಾತಾಡ್ಬೇಕಿತ್ತು. ಯಾರ ಬಗ್ಗೆ ಕೇಳಬೇಕಿತ್ತು? ನಮಸ್ತೆ ಅಮ್ಮ, ಹೇಳಿ. ಗುರುಜಿ ತುಂಬಾ ಇಷ್ಟ ನನ್ಗೆ. ನಾವು ಮೊದ್ಲಿಂದ ಜಿ ಟಿವಿನಲ್ಲೆಲ್ಲ ಬರ್ತಾ ಇದ್ರಲ್ಲ, ಅವಾಗಿಂದ ನಾವು ಫಾಲೋ ಮಾಡ್ತಾ ಇದ್ದೀನಿ ನಿಮ್ಮನ್ನ. ಬಹಳ ಸಂತೋಷ. ಸ್ವಲ್ಪ ಟೈಮ್ ಜಾಸ್ತಿ ಕೊಟ್ರೆ ಚೆನ್ನಾಗಿರುತ್ತೆ ಗುರುಜಿ. ಓಹೋ ಆಗ್ಲಿ. ಆಮೇಲೆ ನಾನು ಧಾರವಾಡದಲ್ಲಿ ಇರೋದ್ರಿಂದ ನೀವು ಇಲ್ಲಿ ಕ್ಲಾಸಸ್ ಮಾಡ್ತೀರಾ ಅಂತ ತುಂಬಾ ಖುಷಿ ಆಯ್ತು ಗುರುಜಿ. ಅದ್ರ ಸ್ವಲ್ಪ ತೊಂದ್ರೆ ಇದೆ, ಇಲ್ಲ ಇದ್ರು ನಂಗೆ ಬರಕ್ ಆಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ನಾನು ಬರೋ ತರ ಏನಾದ್ರು ಸ್ವಲ್ಪ ಪ್ರಾರ್ಥನೆ ಮಾಡಿ ಗುರುಜಿ. ನಾನು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ಅಂಗವಿಕಲ ಮಗು ನನ್ಗೆ. ಆಮೇಲೆ ನಮ್ಮ ಮನೆಯವ್ರು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ, ಹಣದ ತೊಂದರೆ ತುಂಬಾ ಇದೆ ಗುರುಜಿ. ಅದಕ್ಕೆ ನಂಗೆ ಅಟೆಂಡ್ ಆಗಕ್ ಆಗಲ್ಲ. ನೀವ್ ಹೇಳಿದ ಮುದ್ರೆ ಅದೆಲ್ಲ ಮಾಡ್ತಾ ಇದ್ದೀನಿ ನಾನು. ಮಾಡಿ, ನಾವು ತೋರಿಸೋ ನೋಡಿ. ನಾನಿಲ್ಲಿ ಜ್ಯೋತಿಷ್ಯ ಆಗಲಿ ವಾಸ್ತು ಆಗಲಿ ಹೇಳ್ತಿಲ್ಲ. ನಾನು ಪ್ರತಿಯೊಬ್ಬರು ಮನೆಯಲ್ಲೂ ಇರೋತಕ್ಕಂಥ ಸಮಸ್ಯೆಗಳಿಗೆ ನನ್ನದೇ ಆದಂಥದ್ದು ಬಂಡವಾಳ ಇಲ್ಲದೇನೆ, ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೇ, ಕೇವಲ ಮುದ್ರಾ ಮಂತ್ರ ಯಂತ್ರ ತಂತ್ರಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಸಮಸ್ಯೆಗಳ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ. ಅದರಿಂದ ಸಾಕಷ್ಟು ಎಪಿಸೋಡ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ನೋಡಿ. ನೀವು ಇದನ್ನು ಮಾಡಿಕೊಂಡ್ರೆ ಸಾಕಮ್ಮ, ನಿಮ್ಗೆ ಭಾಳ ಅನುಕೂಲ ಆಗುತ್ತೆ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಪಾರ್ವತಿ ಅಂತ ಧಾರವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪಾರ್ವತಿ ಅವರೇ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ನಮಸ್ತೆ ಅಮ್ಮ, ಹೇಳಿ. ನನ್ನ ಮಗಳಿಗೆ 1 ತಿಂಗಳಿಂದ ಬರೀ ಹೊಟ್ಟಿನೂ ಅಂತ BP ಅಂತಾಳೆ. 5 ದಿನ ಅಡ್ಮಿಟ್ ಮಾಡಿದ್ವಿ, ಆದ್ರೂ ಕಮ್ಮಿ ಆಗ್ತಿಲ್ಲ ಆಕೆಗೆ. ಈಗ 3 ಡಾಕ್ಟರ್ ಹತ್ರ ತೋರಿಸಿದ್ರು ಏನು ಕಮ್ಮಿನ ಆಗ್ತಾ ಎಷ್ಟು ಏಜ್ ವಯಸ್ಸು ಎಷ್ಟು? ಅವಳಿಗೆ 11 ವರ್ಷ ಆಗಿದೆ. 11. ಇನ್ನೂ ಮೆಚೂರ್ಡ್ ಆಗಿಲ್ಲಲ್ಲ? ಇಲ್ಲ, ಆಗಿಲ್ಲ. ಇನ್ನೇನು ಮೆಚೂರ್ಡ್ ಆಗಬೇಕು ಅನ್ನೋ ಸಮಯದಲ್ಲಿ ಈ ಥರ ಸಿಂಪ್ಟಮ್ಸ್ ಬರುತ್ತೆ. ಕೆಲವು ಹೆಣ್ಮಕ್ಳಿಗೆ ತುಂಬ ಹೊಟ್ಟೆ ನೋವು ಬಂದು ಮೆಚೂರ್ಡ್ ಆಗ್ತಾರೆ, ಋತುವತಿ ಆಗೋ ಸಂಭವ ಉಂಟು. ಆದ್ದರಿಂದ ಅದೇನು ಸೀರಿಯಸ್ ತೊಗೋಬೇಡಿ. ನೋಡಿ, ಮೊಸರು ತೊಗೊಳ್ಳಿ, ಒಂದು ಅರ್ಧ ಲೋಟ ಮೊಸರು, ಅದಕ್ಕೆ ಸಕ್ಕರೆ ಹಾಕಿ, ಒಂದು ಅರ್ಧ ಚಮಚನ ಅಥವಾ 1 ಚಮಚ ಅಷ್ಟು ನಿಂಬೆಹಣ್ಣು ರಸ ಹಾಕಿ, ಚಂದ್ರ ಮೊಸರು, ರಾಹು ನಿಂಬೆಹಣ್ಣು, ಶುಕ್ರ ಸಕ್ಕರೆ, ಅದಕ್ಕೆ ರಾಹು ಶುಕ್ರ ಮತ್ತು ಚಂದ್ರ ಶಾಂತಿ ಆಗಬೇಕು. ಆವಾಗ ದಿನ ಬೆಳಗ್ಗೆ ಮತ್ತು ರಾತ್ರಿ ಅರ್ಧ ಲೋಟ ಅಥವಾ 1/4 ಲೋಟನ ಮೊಸರಿಗೆ ಸಕ್ಕರೆ ನಿಂಬೆಹಣ್ಣು ರಸ ಹಾಕಿರೋದನ್ನ ಕುಡ್ಸೋಕ್ಕೆ ಪ್ರಯತ್ನ ಮಾಡಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಅತಿ ಶೀಘ್ರದಲ್ಲಿ ಮೆನ್ಸಸ್ ಆಗೋ ಚಾನ್ಸಸ್ ಇರೋದ್ರಿಂದ ಆಗುತ್ತೆ. ಇದೇನು ದೊಡ್ಡ ಇಶ್ಯೂ ಅಲ್ಲಮ್ಮ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಗುರುಜಿಯವ್ರ ಜೊತೆ ಮಾತನಾಡಬಹುದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಬ್ರು ಕಾಲರ್ ಇದ್ದಾರೆ, ಶಾಂತ ಅಂತ, ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಾಂತ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಅವ್ರ ಹತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಸರ್. ಹೇಳಮ್ಮ. ಸರ್, ನಾನು ನನ್ನ ಮಗನ ಬಗ್ಗೆ ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು ಸರ್. ಅವನು ಇಂಜಿನಿಯರಿಂಗ್ ಫೈನಲ್ ಇಯರ್ ಓದ್ತಾ ಇದ್ದಾನೆ. ಅವನು ಬೆಳಗಾಂನಲ್ಲಿದ್ದ. ಈಗ ನಮ್ಮ ಊರಿಗೆ ಬಂದ ಸೂಟಿಗೆ ಬಂದು 2 ದಿವಸಕ್ಕೆ ಅವನಿಗೆ ಹೆಲ್ತ್ ಅಪ್ಸೆಟ್ ಆಗಿ ಹಿಪ್ ಜಾಯಿಂಟ್ ನಲ್ಲಿ ಪೇನ್ ಬರ್ತಾ ಇದೆ. ಹಿಪ್ ಜಾಯಿಂಟ್ ಅಂದ್ರೆ ಪೇನ್, ಹಿಂದೆ ಚಪ್ಪಿ ಮೇಲೆ ನಡಿಯಕ್ ಆಗ್ತಾ ಇಲ್ಲ ಅವನ್ಗೆ. ಆಮೇಲೆ ಜಾಯಿಂಟ್ ಪೇನ್ ತರ ಆಗಿ ಹೆಜ್ಜೆ ಇಡೋಕ್ಕೂ ಆಗೋದಿಲ್ಲ, ಕಾಲ್ ಮೇಲೆ ಎತ್ತಕ್ಕಾಗಲ್ಲ, ಕೆಳಗೆ ಇಡೋದಕ್ಕೂ ಆಗೋದಿಲ್ಲ. ಬಾಳ ನೋವು ಬಂತು. ಡಾಕ್ಟರ್ಗೆ ತೋರಿಸಿದೀವಿ. ಎಲ್ಲ ಎಕ್ಸ್ರೇ ನಲ್ಲಿ ಏನಂದ್ರೆ ಇನ್ಫೆಕ್ಷನ್ ಆಗಿದೆ ಅಂತ ಮೊದಲೇ ಸಲ ಬಂತು. ಆಮೇಲೆ MRI ಸ್ಕ್ಯಾನ್ ಮಾಡಂತ ಹೇಳಿದ್ರು. ಆಮೇಲೆ ಅದರಲ್ಲಿ ದೊಡ್ಡ ಕರಳಿಗೆ ಬಾವು ಬಂದಿದೆ, ಮತ್ತೆ ಹಿಪ್ ಜಾಯಿಂಟ್ ನಲ್ಲಿ ಬಾವು ಬಂದಿದೆ ಅಂತ ಹೇಳಿದ್ರು. ಬ್ಲಡ್ ಟೆಸ್ಟಿಗೆ ತಗೊಂಡ್ರು. ಅದರಲ್ಲಿ ನೆಗೆಟಿವ್ ಬಂದಿದೆ ಸರ್. ಅಂದ್ರೆ 2 ಟೆಸ್ಟ್ ಮಾಡಿದ್ದಾರೆ. ಬ್ಲಡ್ ಟೆಸ್ಟ್ ನಲ್ಲಿ 2 ಟೆಸ್ಟ್ ಮಾಡಿದ್ದಾರೆ. ಒಂದ್ ರಿಪೋರ್ಟ್ ಆರ್ಥೈಟಿಸ್ ನಿಂದ ಏನು ಪ್ರಾಬ್ಲಮ್ ಇಲ್ಲ, ಅಂದ್ರೆ ಜಾಯಿಂಟ್ ಪೇನ್ ಅಲ್ಲ, ಎಲ್ಬಿಗೆ ಏನು ತೊಂದರೆ ಇಲ್ಲ ಅಂತ ಮತ್ತೆ ಒಂದ್ರಲ್ಲಿ ಬಂದಿದೆ ಸರ್. ಇನ್ನೊಂದು ರಿಪೋರ್ಟ್ ನಲ್ಲಿ ಇನ್ಫ್ಲಮೇಟರಿ ಬಾವೆಲ್ ಡಿಸೀಸ್ ಅಂತ ಕೊಟ್ಟಿದ್ದಾರೆ ಸರ್. ಆದ್ರೆ ಅದು ನೆಗೆಟಿವ್ ಅಂತ ಇದೆ. ನಿನ್ನೆ ಬಂದೈತ್ರಿ ಸರ್. ದಿನ ಬೆಳಗ್ಗೆ ಯಾವಾಗಲೂ ಬಿಸಿನೀರು ಕೊಡ್ತಾ ಇರಿ.
ಬಿಸಿನೀರನ್ನು ಕೊಡ್ತಾ ಬಂದರೆ ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ. ಒಂದು. ಎರಡನೇದು, ನಿಂಬೆಹಣ್ಣು ರಸನ ಚೆನ್ನಾಗಿ ಹಿಂಡ್ಕೊಂಬಿಡಿ. ಒಂದು ಲೋಟಕ್ಕೆ ನಿಂಬೆಹಣ್ಣು ರಸ ತೊಗೊಂಬಿಟ್ಟು ಹಿಪ್ ಜಾಯಿಂಟ್ ಹತ್ರ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಸೂರ್ಯನ ಬೆಳಕಲ್ಲಿ ಕುಡಿಸಿ. ಇನ್ಫೆಕ್ಷನ್ಸ್ ಆಗಿದೆ, ನಿಂಬೆಹಣ್ಣು ರಸ ಎಳ್ಕೊಳ್ಳುತ್ತೆ, ರಾಹು ಶಾಂತಿ ಆಯಿತು ಒಂದು. ಎರಡನೇದು, ನೀವು ಈ ನೋನಿ ಅಂತ ಒಂದು ಔಷಧಿ ಸಿಗುತ್ತೆ, ನೋನಿ ಜ್ಯೂಸು, ನೋನಿ ಟಾನಿಕ್ಕು, ನೋನಿ ಮಾತ್ರೆಗಳೆಲ್ಲ ಆಯುರ್ವೇದ ಮೆಡಿಕಲ್ಸಲ್ಲಿ ಅದನ್ನು ಕೊಡೋಕ್ಕೆ ಶುರು ಮಾಡಿ. ಬಿಸಿಲು ಚೆನ್ನಾಗಿ ಕೂರಿಸಿ. ವೈಟಮಿನ್ ಡಿ ಡಿಫಿಷಿಯನ್ಸಿ ಇರ್ಬೋದು, ಮತ್ತು B12 ಸಂಬಂಧಪಟ್ಟಂಥ ಡಿಫಿಷಿಯನ್ಸಿ ಇದ್ದಾಗ ಹಿಂಗಾಗತ್ತೆ. ಅದಕ್ಕೆ ಡಾಕ್ಟರ್ ಹತ್ರ ಕೇಳಿ B12ಗೆ ಟ್ಯಾಬ್ಲೆಟ್ಸ್ ಕೊಡಿ, ಇಲ್ಲಾಂದರೆ ನೋನಿ ಜ್ಯೂಸ್ ಕುಡಿಯೋಕ್ಕೆ ಕೇಳಿ. ಇದು ಮಾಡಿ ಬಿಡದೆ ಒಂದು ವಾರ ದಿವಸ ಅಕಸ್ಮಾತ್ ಆಗಲಿಲ್ಲ ಒಂದು ಸಲ ಕರ್ಕೊಂಡು ಬನ್ನಿ ನೋಡೋಣ. ಅಕಸ್ಮಾತ್ ಏನಾದ್ರು ಆರ್ಥರೈಟಿಸ್ ಬರ್ತಾ ಇದೆಯಾ ಅಥವಾ ಪ್ರೇತ ಬಾಧೆ ಇದ್ದರೂ ಈಗಾಗತ್ತೆ. ಇದು ಹಿಪ್ ಜಾಯಿಂಟ್ಸು ಇಮಿಡಿಯೇಟಾಗಿ ಕೇರ್ ತೊಗೋಬೇಕು, ಇಲ್ಲಾಂದರೆ ಭಾಳ ಕಷ್ಟ ಆಮೇಲೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ನಂದಿನಿ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಂದಿನಿ ಅವರೇ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ. ಕೋಟಿ ಕೋಟಿ ವಂದನೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ನಾನು ಅಪಾಯಿಂಟ್ಮೆಂಟ್ ತಗೊಂಡು ಬಂದ್ಕೆ ಸರ್ ಬೆಂಗಳೂರಿಗೆ ಹೋಗಿ 2-3 ಸರಿ. ನೀವು ಅಮೃತ್ ನೋನಿ ಮತ್ತು ಗೋಮೂತ್ರ ತಗೊಂತಿದ್ರಿ ಸರ್. ತಗೊಂತ ಇದೀನಿ ಸರ್. ಅದಕ್ಕೋಸ್ಕರಕ್ಕೆ ಇದು ಬ್ಲಡ್ ಚೆಕ್ ಮಾಡ್ತಿದ್ರೆ ಇನ್ನೂ ನೆಗೆಟಿವ್ ಅಂತ ಬಂದಿಲ್ಲ ಸರ್. ಅದಕ್ಕೋಸ್ಕರಕ್ಕೆ. ವೆರಿ ಗುಡ್. ಇವಾಗ ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ ಸರ್. ಅದಕ್ಕೋಸ್ಕರ ಮತ್ತೆ ತಗೋಬೇಕು ಸರ್. ಎಷ್ಟು ವರ್ಷ ತಗೋಬೇಕು ಸರ್ ಇನ್ನು? ಮತ್ತೆ ಕಂಟಿನ್ಯೂ ಮಾಡಿ. ನೆಗೆಟಿವ್ ಬಂತಲ್ಲ, ರಿಯಲಿ ವೆರಿ ಗುಡ್. ನೀವು ಕಂಟಿನ್ಯೂ ಮಾಡಿ. ಅಲ್ಲ ಸರ್, ಇನ್ನ ಬಂದಿಲ್ಲ ಸರ್. ಅದಕ್ಕೋಸ್ಕರ ಹಂಗಾಗಿ ಅದಕ್ಕೆ ಮತ್ತೆ ಏನ್ ಮಾಡ್ಬೇಕು ಅಂತ. ನಿಮ್ಗೆ ಇವಾಗ ಹೆಲ್ತ್ ಹೇಗಿದೆ ತಗೊಂಡ್ಮೇಲೆ? ಚೆನ್ನಾಗ್ ಅನ್ಸಿದೆ ಸರ್. ಮತ್ತೆ ಇದು ನಾನ್ ವೆಜ್ ಏನು ತಿಂತಾ ಇಲ್ಲ ಸರ್. ಅದಕ್ಕೆ ಬ್ಲಡ್ ಚೆಕ್ ಮಾಡ್ತೀನಿ ಮತ್ತೆ ಹಂಗೆ ಬಂದಿದೆ ಸರ್. ರಿಪೋರ್ಟ್ ಅಲ್ಲಿ ಇದು ಪಾಸಿಟಿವ್ ಅಂತ ಬಂತು. ಅದಕ್ಕೆ ಸರ್ ನೆಗೆಟಿವ್ ಬರಮಟ್ಟ ಏನ್ ಮಾಡ್ಬೇಕು ಸರ್ ನೀವು? ಹಾಗಾದ್ರೆ ಕಂಟಿನ್ಯೂ ಮಾಡಿ. ನೀವು ನಾನ್ ವೆಜ್ ಯೂಸ್ ಮಾಡಬಾರ್ದು, ಕಂಟಿನ್ಯೂ ಮಾಡಿ. ಮತ್ತೆ ಯಾವಾಗಲೂ ಬಿಸಿನೀರು ಕುಡಿತಾ ಇರಿ. ನಿಂಬೆ ಹಣ್ಣಿಗೆ ಒಂದು ಲೋಟ ಬಿಸಿನೀರು ತಗೊಳ್ಳಿ. ಆ ಬಿಸಿನೀರಿಗೆ ನಿಂಬೆಹಣ್ಣು ಜ್ಯೂಸ್ ಹಾಕೊಂಡು ಕುಡಿದ್ಬಿಡಿ ಡೈಲಿ. ಕೀಮೋಥೆರಪಿ ಥರ ಆಗುತ್ತೆ. ಒಂದು ಲೋಟ ಬಿಸಿನೀರಿಗೆ 30 ml ಕುಡಿತೀನಿ ಸರ್. 30 ml ಗೋಮೂತ್ರ ಕುಡಿಯಕೊಂತೀನಿ ಸರ್. ನೋನಿ ತಾಣಕ್ಕೆ ದುಡ್ಡು ಇಲ್ಲ ಸರ್, ಅದಕ್ಕೆ ಬಿಟ್ಟುಬಿಟ್ಟೆ ಸರ್. ಗೋಮೂತ್ರ ಕುಡೀರಿ. 30 ml ಗೋಮೂತ್ರ ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರಿಗೆ ಹಾಕೊಂಡು ಕುಡಿತಾ ಬನ್ನಿ, ಬಹಳ ಒಳ್ಳೆಯದು. ಒಂದು ಲೋಟ ಬಿಸಿನೀರಿಗೆ ನಿಂಬೆಹಣ್ಣು ರಸ ಹಾಕೊಂಡು ಕುಡಿತಾ ಬನ್ನಿ, ಒಳ್ಳೆಯದಾಗತ್ತೆ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಶೋಭಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶೋಭಾ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು ಶೋಭಾ? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಸರಿ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ಸ್. ನೀವ್ ಹೇಳೋ ಮುದ್ರೆಗಳನ್ನೆಲ್ಲ ಮಾಡ್ತಾ ಇದ್ದೀನಿ ನಾನು. ಗುರುಜಿ, ನನ್ಗೆ ಒಂದೊಂದ್ಸಲಿ ತುಂಬಾ ನೆಗಡೆ ಬರುತ್ತೆ. ಒಂಥರ ಥ್ರೋಟ್ ಇನ್ಫೆಕ್ಷನ್ ಆದಂಗ ಆಗುತ್ತೆ. ಯಾವ ಸೀಸನ್ ಅಲ್ಲಿ ಅಂತ ಇಲ್ಲ, ಎಲ್ಲಾ ಸೀಸನ್ ಅಲ್ಲೂ ಆಗುತ್ತೆ. ಆಮೇಲೆ ನೀವ್ ಹೇಳೋ ಮಂತ್ರ ಮುದ್ರೆ ಎಲ್ಲ ಮಾಡ್ತಿದೀನಿ ಗುರುಜಿ. ಈಗ ಯಂತ್ರ ಬರ್ದಿಟ್ರೆ ಆ ಯಂತ್ರ ಏನಾದ್ರೂ ಕಪ್ಪಾಗ್ಬಿಡುತ್ತಲ್ಲ, ಅದನ್ನ ಏನ್ ಮಾಡೋದು ಗುರುಜಿ? ಕಪ್ಪಾಗತ್ತಾ? ಅದ ಯಂತ್ರ ಒಂಥರ ತಾಮ್ರದ್ದು ಒಂಥರ ಇದ್ರ ತರ ಆಗ್ಬಿಡುತ್ತಲ್ಲ, ಅದನ್ನ ಏನ್ ಮಾಡೋದು? ಎಲ್ಲ ಆದ್ಮೇಲೆ ನೀವ್ ಇಷ್ಟ ದಿವಸ ಮಾಡಿ ಅಂತ ಹೇಳ್ತೀರಲ್ಲ. ಅಲ್ಲಲ್ಲ, ಕಪ್ಪಾಗಲಿ ಬಿಡಲಿ ಏನು ಬಿಡಿ. ಕಪ್ಪಾಗಕ್ಕೆ ಕಾರಣ ಕೆಮಿಕಲ್ ರಿಯಾಕ್ಷನ್. ಅದು ಸರಿಯಾಗಿ ಒಳ್ಳೆ ಪ್ಯೂರ್ ಕ್ವಾಲಿಟಿ ಇರೋದಿಲ್ಲ. ಒಳ್ಳೆ ಕ್ವಾಲಿಟಿ ಆದರೆ ಕಪ್ಪಾಗೋದಿಲ್ಲ, ಎಷ್ಟು ವರ್ಷ ಆದರೂ ಕಪ್ಪಾಗೋದಿಲ್ಲ. ಈಗ ಮಾಡೋ ಈ ಕಾಪರ್ ಎಲ್ಲ ಸರಿ ಇಲ್ಲ, ಎಲ್ಲ ಮಿಕ್ಸ್ ಮಾಡ್ತಾರೆ, ಅದರಿಂದ ಕಪ್ಪಾಗತ್ತೆ. ಒಂದು ಅಕಸ್ಮಾತ್ ಒಳ್ಳೆ ಕ್ವಾಲಿಟಿ ಆದರೂ ನಿಮ್ಮ ಹ್ಯೂಮಿಡಿಟಿ, ರೂಮ್ ಟೆಂಪ್ರೇಚರ್ ಹ್ಯೂಮಿಡಿಟಿಗೂ ಕೂಡ ಕಪ್ಪಾಗೋ ಚಾನ್ಸಸ್ ಉಂಟು. ಆಮೇಲೆ ನೀವು ನೀರಾಗಿ ಕೊರೆಸೋದು ಎಲ್ಲ ಮಾಡಿದ್ರು ಕಪ್ಪಾಗತ್ತೆ. ಅದರಿಂದ ಆದರೆ ಏನು ತೊಂದರೆ ಇಲ್ಲ, ಅದ್ರ ಬಗ್ಗೆ ಗಮನ ತಗೋಬೇಡಿ. ಪೂಜೆ ಮಾಡ್ತಾ ಬನ್ನಿ, ಏನಾಗಲ್ಲ. ಓಕೆ, ಧನ್ಯವಾದಗಳು ಶೋಭಾ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಗುರುಜಿಯ ಜೊತೆ ಮಾತನಾಡಬಹುದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಬ್ರು ಕಾಲರ್ ಇದ್ದಾರೆ, ರೋಣಾದಿಂದ ಯರಪ್ಪ ಕರೆ ಮಾಡಿದ್ದಾರೆ. ನಮಸ್ಕಾರ ಯರಪ್ಪ ಅವರೇ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳು. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ಕಾರ ಗುರುಜಿ. ಎಲ್ಲಿಂದ ಕರೆ ಮಾಡ್ತೀರಿ ನೀವು? ರೋಣದಿಂದ. ರೋಣ, ಓಕೆ, ಗುಡ್. ಹೇಳಿ. ಎಲ್ಲಕ್ಕೂ ಮಂತ್ರ ತಂತ್ರ ಹೇಳ್ತೀರಿ. ತುಡುಗುರು ನೀಡಿ ಯಾಕ? ಏನಂತೆ? ತುಡುಗುರು ನೀಡಿ ಯಾಕ್ರಿ? ದುಡ್ಡನ್ನ ತುಡುಗು ಮಾಡೋರ್ ನೀಡಿ ಯಾಕ್ರಿ? ಸ್ವಲ್ಪ ಕರೆಕ್ಟಾಗಿ ಹೇಳಿ.
ಹಲೋ, ತುಡು ಮಾಡೋರ್ ಹಿಡಿಯಾಕ್ರಿ. ಎಲ್ಲದಕ್ಕೂ ಮಂತ್ರ ಹೇಳ್ತಿರಲ್ಲ, ಹಾಂ, ತುಡು ಮಾಡ್ತಾರಲ್ಲ ಅವ್ರನ್ನ ಹಿಡಿಯಾಕ ಮಂತ್ರ. ತುಡು ಹಿಡಿಯೋದಕ್ಕ? ಹ್ಞೂನ್ರಿ. ತುಡು ಅಂತ ಅಂದ್ರೆ ಹೇಗೆ? ಏನದು ನಂಗೆ ಅರ್ಥ ಆಗ್ಲಿಲ್ಲ, ಸಾರಿ. ಈ ಹೊಲ್ಲಾಗ ಪಲ್ಲಾಗ ಏನ್ರ ತುಡುಗಿಲೆ ಒಯ್ತಾರಲ್ರಿ, ಹಾಂ, ಅವ್ರನ್ನ ಕಳ್ತನ ಮಾಡ್ತಾರಲ್ಲ, ಕಳ್ಳರನ್ನ ಹಿಡಿಯಕ್ಕ? ಕಳ್ರನ್ನ ಹಿಡಿಯಾಕ. ಓಕೆ, ಖಂಡಿತ ಮಾಡ್ತೀನಿ. ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಾ, ಖಂಡಿತ ಮಾಡ್ತೀನಿ. ಓಕೆ, ಧನ್ಯವಾದಗಳು ಯರಪ್ಪ ಅವರೇ. ಮತ್ತೊಬ್ರು ಕಾಲರ್ ಇದ್ದಾರೆ, ಸುಧಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಧಾ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಜನರಲ್ ಆಗಿ 2 ಕ್ವಶನ್ ಕೇಳಬೇಕಿತ್ತು. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ. ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುರುಜಿ. ಏನನ್ಸುತ್ತೆ ಇದ್ರ ಬಗ್ಗೆ? ನಾನೇನು ಇಂಪ್ರೂವ್ ಮಾಡ್ಕೋಬೇಕು? ಇಂಪ್ರೂವ್ ಅಂತ ಏನಿಲ್ಲ ಗುರುಜಿ, ಚೆನ್ನಾಗಿ ಮೂಡ್ ಬರ್ತಾ ಇದೆ. ಟೈಮ್ ಸ್ವಲ್ಪ ಜಾಸ್ತಿ ಕೊಟ್ರೆ ಚೆನ್ನಾಗಿರುತ್ತೆ. ಚಾನಲ್ನವ್ರು ಕೊಡ್ಬೇಕಮ್ಮ ಟೈಮ್ ಜಾಸ್ತಿ. ಮತ್ತೆ ಎಲ್ಲ ಮುದ್ರೆಗಳನ್ನೆಲ್ಲ ಮಾಡ್ತಿದ್ವಿ ಗುರುಜಿ, ನನಗೆ ಒಳ್ಳೇದಾಗಿದೆ. ಬಹಳ ಸಂತೋಷ. ಒಂದು ಇದು ವಿಷ್ಣು ಸಹಸ್ರನಾಮನಲ್ಲಿ 6ನೇ ಶ್ಲೋಕ ಹೇಳ್ತಾ ಬಂದ್ರೆ, ಇದು ಶಂಖ ಮುದ್ರ ಹಿಡಿದು ಹೇಳ್ತಾ ಬಂದ್ರೆ ಇದು ಕಿಡ್ನಿಯಲ್ಲಿ ಸ್ಟೋನ್ ಹೋಗುತ್ತೆ ಅಂತ ಹೇಳಿದ್ರಿ. ಅದು ನಾನು ಟ್ರೈ ಮಾಡಿ ನನಗೆ 9 mm ಇತ್ತು ಗುರುಜಿ ಇದು ಸ್ಟೋನು. ಅದು ಹೋಗಿದೆ ಗುರುಜಿ ಇದು. ಓ, ವೆರಿ ಗುಡ್ ಗುಡ್. ನಿಜವಾಗ್ಲೂ ಸಾರ್ಥಕ ಆಯ್ತು ನಾ ಕಾರ್ಯಕ್ರಮ ಮಾಡಿದ್ದಕ್ಕೂ. ಬಹಳ ಸಂತೋಷ ಅಮ್ಮ. ಮತ್ತೆ ಜನರಲ್ ಆಗಿ 2 ಕ್ವಶನ್ ಕೇಳ್ಬೇಕಾಯ್ತು ಗುರುಜಿ. ಕೇಳಿ. ಇದು ಮನೆ ಮೇಲೆ ಗೂಬೆ ಬಂದ್ ಕೂತ್ರೆ ಏನಾದ್ರೂ ಕೆಡಕಾಗುತ್ತಾ ಗುರುಜಿ? ಏನ್ ಬಂದ್ರೆ? ಪ್ರಶ್ನೆ, ಮನೆ ಮೇಲೆ ಗೂಬೆ ಬಂದು ಕೂತ್ರೆ ಏನಾದ್ರೂ ಕೆಡಕಾಗುತ್ತಾ ಅಂತ. ಗೂಬೆ ಲಕ್ಷ್ಮಿ ಸಂಕೇತ, ಗೂಬೆ ಅಪಶಕುನ ಅಲ್ಲ. ಮನೆಗೆ ಅದು ಒಳ್ಳೇದು. ಲಕ್ಷ್ಮಿ, ಗೂಬೆ ಲಕ್ಷ್ಮಿ ವಾಹನ, ಬಹಳ ಒಳ್ಳೇದಮ್ಮ. ಬಹುಶಃ ನಿಮಗೆ ದಿಢೀರ್ನೆ ಎಲ್ಲೋ ಆಕಸ್ಮಿಕವಾಗಿ ಯಾರು ಕೊಡಬೇಕಾಗಿದೆ ಹಣ, ಅಥವಾ ಏನಾದ್ರು ವರ್ಷಾನುಗಟ್ಟಲೆ ಬರಬೇಕಾಗಿರೋ ಆಸ್ತಿ, ಆ ಥರದ್ದು ಏನಾದ್ರು ಕೋರ್ಟ್ಗೆ ಏನಾರು ಹಾಕಿದ್ರೆ ಆ ಥರದ್ದು ಏನಾದ್ರು ಬರೋ ಚಾನ್ಸಸ್ ಇರ್ತದೆ. ಗೂಬೆ ಪ್ರವೇಶ ಮಾಡೋದು ಬಹಳ ಒಳ್ಳೆಯದು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ತೇಜಸ್ವಿನಿ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ತೇಜಸ್ವಿನಿ. ನಮಸ್ಕಾರ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ. ನಮಸ್ಕಾರ ಗುರುಜಿ. ನಮಸ್ತೆ. ನಮಸ್ಕಾರ ಗುರುಜಿ. ಹೇಳಿ. ಸಾಯಿರಾಮ್ ಗುರುಜಿ, ತುಂಬಾ ಖುಷಿ ಆಯ್ತು ಗುರುಜಿ. ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ವಿ, ಇವತ್ತಿತ್ತು ಕಾಲ್. ಸಾಯಿರಾಮ್, ಹೇಳಿ. ಗುರುಜಿ, ನಾವು ನಿಮ್ಮ ಹತ್ರ ಬಂದಿದ್ವಿ ಗುರುಜಿ. ನಮ್ಮಮ್ಮ ಆರ್ಥರೈಟಿಸ್. ಸ್ವಲ್ಪ ಜೋರ ಮಾತಾಡಿ. ಹಲೋ. ಹೇಳಿ. ನಮ್ಮಮ್ಮ ಆರ್ಥರೈಟಿಸ್ ಗುರುಜಿ, ಅವ್ರು ಬಂದಿದ್ರು ನಿಮ್ಮ ಹತ್ರ. ನಾವಿಬ್ರು ಟ್ವಿನ್ಸ್, ನಮ್ಮ ತಮ್ಮ ನಿಮ್ ಸ್ಟೂಡೆಂಟ್ ಗುರುಜಿ. ಆಮೇಲೆ ನಂಗೆ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಗುರುಜಿ, ದೂರ ಇರೋದ್ ಕಾಣಲ್ಲ, ಕನ್ಫರ್ಮ್ ಜಾಸ್ತಿ ಇದೆ. ಯಾರಿಗೆ? ನನ್ಗೆ ಗುರುಜಿ. ನಂಗೆ ದೂರದ್ ಕಾಣಲ್ಲ? ಹಾ, ದೂರದ್ ಕಾಣಲ್ಲ ಗುರುಜಿ. ಅದಕ್ಕೆ ಮಯೋಪಿಯಾ ಅಂತ ಕರೀತಾರೆ ಮೆಡಿಕಲ್ ಭಾಷೆನಲ್ಲಿ. ಅಂದ್ರೆ ದೂರದ ಆಬ್ಜೆಕ್ಟ್ಸ್ ಗೊತ್ತಾಗಲ್ಲ, ಕಲರ್ ಕಾಂಬಿನೇಷನ್ ಮರ್ಜ್ ಆಗುತ್ತೆ, ಇವತ್ತು ಬ್ಲರ್ನೆಸ್ ಬರೋದು, ಅದಕ್ಕೆ ಮಯೋಪಿಯಾ ಅಂತ ಕಾಯಿಲೆ. ನೀವು ಒಂದ್ಸಲ ಕಣ್ಣಿನ ಡಾಕ್ಟರ್ ಹತ್ರ ತೋರಿಸಿ ಅದು ಸ್ಪೆಕ್ಸ್ ಹಾಕೋಬೇಕು. ಇಲ್ಲ ಅಂದರೆ ಪಪ್ಪಾಯಿ, ನುಗ್ಗೆಕಾಯಿ ಚೆನ್ನಾಗಿ ತಿನ್ನಬೇಕು. ನೋಡಿ, ನಾ ತೋರಿಸೋ ಮುದ್ರೆ ಹೆಬ್ಬೆಟ್ ಮೇಲೆ ಕಿರು ಬೆರಳು ಮತ್ತು ಉಂಗುರದ ಬೆರಳನ್ನು 2 ಹಸ್ತದಲ್ಲಿಟ್ಕೊಂಡು ಇದನ್ನು ಕೂತ್ಕೊಂಡು ರಾತ್ರಿ ಹೊತ್ತು ಆಕಾಶದಲ್ಲಿ ಚಂದ್ರನ ದರ್ಶನ ಮಾಡಬೇಕು. ನಿಮ್ಮ ಮನೆ ಮೇಲೆ ಹೋಗಿ ನೋಡಿ, ಈ ಥರ ಹೆಬ್ಬೆಟ್ ಮೇಲೆ ಕಿರು ಬೆರಳು, ಶುಕ್ರನ ಮೇಲೆ ಬುಧ ಮತ್ತು ಸೂರ್ಯ, ಈ 3 ಇಟ್ಕೊಂಡು ಇನ್ನು ಉಳಿದಿದ್ದು ಗುರು ಮತ್ತು ಶನಿನ ಸ್ಟ್ರೈಟಲ್ಲಿ ನಿಲ್ಲಿಸ್ಕೊಂಡು ಮನೆ ಮೇಲೆ ಅಥವಾ ರಸ್ತೆಗೆ ಬಂದು ಆಕಾಶದಲ್ಲಿ ಚಂದ್ರನ ದರ್ಶನ ಮಾಡೋ, ಅದು ಉಣ್ಮೆ ಚಂದ್ರ ನೋಡೋದ್ರಿಂದ ಮಯೋಪಿಯಾ ಕಮ್ಮಿ ಆಗುತ್ತೆ. ಈ ಮುದ್ರೆ ಮಾಡಬೇಕು. ಒಂದು ಕಂಪ್ಯೂಟ್ರು, ಮೊಬೈಲ್ ಜಾಸ್ತಿ ನೋಡಿದ್ರೆ ಮತ್ತು ವಯಸ್ಸಾಗ್ತಾ ಆಗ್ತಾ ಮಯೋಪಿಯಾ ಬರೋದು ಸಹಜ, ಅದು ಯೂನಿವರ್ಸಲ್ ಲಾಜಿಕ್. ಅದು ನೀವು ಇನ್ನೂ ಚಿಕ್ಕ ಹುಡುಗಿ, ಇದನ್ನು ಮಾಡಿ, ಖಂಡಿತ ಒಳ್ಳೆಯದಾಗತ್ತಮ್ಮ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಜಿ, ಇನ್ನು ಫೆಬ್ರವರಿ 8, 9, 10ರಂದು ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನ ಹೇಗೆ ತೆಗೆಯುವುದು ಅನ್ನೋದ್ರ ಬಗ್ಗೆ ಕ್ಲಾಸಸ್ನ ತೆಗೆದುಕೊಳ್ತಾ ಇದ್ದೀರಿ. ಈ ಕ್ಲಾಸ್ಗೆ ಯಾರೆಲ್ಲ ಭಾಗಿಯಾಗಬಹುದು, ಹೇಗೆ ಗುರುಜಿ? ನೋಡಿ, ಮುಂದಿನ ತಿಂಗಳು ಅಂದರೆ ಫೆಬ್ರವರಿ 8, 9, 10ನೇ ತಾರೀಕು 3 ದಿವಸ ನಾನು ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ತೆಗೆದುಹಾಕೋದು ಹೇಗೆ, ನಮ್ಮ ಮನೆಗೆ ದಿಗ್ಬಂಧನ ಮಾಡ್ಕೊಳ್ಳೋದು ಹೇಗೆ ಅಂಥೇಳಿ ನಾನು 3 ದಿನದ ಒಂದು ಅಥರ್ವಣ ವೇದದ ಆಧಾರದ ಮೇಲೆ ಮತ್ತು ಮಾಡರ್ನ್ ಸೈನ್ಸ್, ಮೆಡಿಕಲ್ ಸೈನ್ಸ್, ಹ್ಯೂಮನ್ ಅನಾಟಮಿ ಮತ್ತು ಫಿಸಿಯಾಲಜಿ ಆಧಾರವಾಗಿಟ್ಕೊಂಡು ಸೈನ್ಸು ಮತ್ತು ವೇದನ ಮರ್ಚ್ ಮಾಡಿ ನಾನು 3 ದಿನದ ಕ್ಲಾಸನ್ನು ಧಾರವಾಡದಲ್ಲಿ ಮಾಡ್ತಾಯಿದ್ದೀನಿ. ಇದು ಮುಖ್ಯ ಉದ್ದೇಶ ಏನಂದರೆ, ಇವತ್ತಿನ ದಿವಸ ಎಲ್ಲರ ಮನೇಲಿ ಎಲ್ಲ ಕಡೆಯೂ ಬ್ಲ್ಯಾಕ್ ಮ್ಯಾಜಿಕ್ ಶುರುವಾಗ್ಬಿಟ್ಟಿದೆ. ಕೋಪ,
ದ್ವೇಷಗಳನ್ನು ತೀರಿಸ್ಕೊಳ್ಳೋಕ್ಕೆ ಇದೊಂದು ದಾರಿ ಹಿಡ್ಕೊಂಡ್ಬಿಟ್ಟಿದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸೋದು ಅಂತ. ಎದುರು ಬಂದು ಮಾತಾಡಿದ್ರೆ ಧೈರ್ಯ ಇಲ್ಲ, ಮತ್ತು ಹೆದರಿಗೆ ಬಂದು ಹೋರಾಟ ಮಾಡೋಕ್ಕೆ ಶಕ್ತಿ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ಇಂಡೈರೆಕ್ಟಾಗಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಒಬ್ಬ ಮನುಷ್ಯನ ಅಧೋಗತಿಗೆ ತಂದುಬಿಡ್ತಾ ಇದ್ದಾರೆ. ಅದರಿಂದ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೇನು, ವೈಟ್ ಮ್ಯಾಜಿಕ್ ಅಂದ್ರೇನು, ಬ್ಲ್ಯಾಕ್ ಮ್ಯಾಜಿಕಲ್ಲಿ ಎಷ್ಟು ವೆರೈಟಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ, ಯಾವ್ಯಾವ ವೆರೈಟಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಏನೇನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಇಂಟ್ರಡಕ್ಷನ್ ಕೊಡ್ತೀನಿ ನಾನು. ಮತ್ತು ಹಲವಾರು ಈಗ ದೃಷ್ಟಿ ಹೊಟ್ಟೋಗ್ಲಿ, ಬಾಯಿ ಮಾತಾಡದೇ ಇರೋ ಥರ ಆಗಿಬಿಟ್ಲಿ, ಕಿಡ್ನಿ ಫೇಲ್ಯೂರ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಕೈ ಸೇದೋಗ್ಲಿ, ಕಾಲು ಸೇದೋಗ್ಲಿ ಅಂಥೇಳಿ ಭಾಳಷ್ಟು ಪ್ರಯೋಗಗಳನ್ನು ಮಾಡ್ತಾರೆ. ಮಹಾಮಾರಿ ಪ್ರಯೋಗಗಳು, ಸೀರಿಯಸ್ಸಾಗಿ ಮನೇಲಿ ಜನ ಸತ್ತೋಗ್ಲಿ ಅಂತ ಮಹಾಮಾರಿ ಪ್ರಯೋಗ ಮಾಡ್ತಾರೆ. ಮತ್ತು ಎಲ್ಲ ವಿಷಯದಲ್ಲೂ ಅವರು ಏಳಿಗೆ ಆಗಬಾರ್ದು, ಚಂಡಿ ಪ್ರಯೋಗ, ನವಚಂಡಿ ಪ್ರಯೋಗ, ವಾರಾಹಿ ಪ್ರಯೋಗ, ಭೈರವ ಪ್ರಯೋಗಗಳು, ಪ್ರತ್ಯಂಗಿರ ಪ್ರಯೋಗ, ಶರಭ ಪ್ರಯೋಗ ಮತ್ತು ಹಲವಾರು ಕ್ಷುದ್ರ ದೇವತೆಗಳ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ. ಈ ವಿದ್ಯೆ ಕಲ್ತ್ಕೊಂಡಿರೋರು ಮಾಡಿಬಿಡ್ತಾರೆ, ಆದರೆ ತೆಗೆಯೋದು ಗೊತ್ತಾಗ್ತಿರೋದಿಲ್ಲ. ಅದರಿಂದ ಎಂಥ ಮಹಾಮಾಂತ್ರಿಕನಾಗಿರಲಿ, ಅವನು ಏನು ವೆರೈಟಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರಲಿ, ಭಾಳ ಕೇವಲ ಬಂಡವಾಳ ಇಲ್ಲದೇ ನಮಗೆ ನಾವು ತೆಕ್ಕೊಳ್ಳೋದು ಹೇಗೆ, ನಮ್ಮ ಮನೆಗೆ ನಾವು ದಿಗ್ಬಂಧನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಈ 3 ವರ್ಕ್ಶಾಪಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದು, ನಮ್ಮ ಶರೀರದಲ್ಲಿ ನಮ್ಮ ಪೂರ್ವಜನ್ಮದ ಶಾಪಗಳು, ಈ ಜನ್ಮದ ಪಾಪಗಳು, ಮತ್ತು ಮಾಟ ಮಂತ್ರ ತಂತ್ರ ಬಾಧೆಗಳ ದೋಷಗಳು, ಭೂತ ಪ್ರೇತ ಪಿಶಾಚಿ ಬೇತಾಳ ರಾಕ್ಷಸ ಬ್ರಹ್ಮರಾಕ್ಷಸ ಶಾಕಿನಿ ಡಾಕಿನಿ ಕಾಕಿನಿ ಕಾಮಿನಿ ಮೋಹಿನಿ ಶಿವಲಿನಿ ಈ ಥರ ಎಲ್ಲ ದುಷ್ಟಶಕ್ತಿಗಳು ನಮ್ಮ ಮರ್ಮ ಪಾಯಿಂಟ್ಸ್ ಬಂದು ಸೆಟ್ಲ್ ಆಗಿಬಿಡುತ್ತೆ. ಆದ್ದರಿಂದ ಮರ್ಮ ಪಾಯಿಂಟ್ಸ್ ಅಂದ್ರೇನು, ಯಾವ್ಯಾವ ಶಕ್ತಿಗಳು ಯಾವ್ಯಾವ ಜಾಗದಲ್ಲಿ ಇರ್ತದೆ, ಕಿಡ್ನಿ ಫೇಲ್ಯೂರ್ ಆಗಿ ಯಾವ ಮರ್ಮ ಪಾಯಿಂಟ್ಸು, ಹಾರ್ಟ್ ಅಟ್ಯಾಕ್ ಆದರೆ ಯಾವ ಮರ್ಮ ಪಾಯಿಂಟ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಮಾಡ್ತಾರೆ. ಹೀಗೆ ಮರ್ಮ ಪಾಯಿಂಟ್ಸ್ ಪತ್ತೆ ಹಚ್ಚಿ ಅದಕ್ಕೆ ಮಂತ್ರ ಹಾಕಿ ತೆಗೆಯೋದು ಹೇಗೆ ಅನ್ನೋದನ್ನು ನಾನು ಇದನ್ನು ಕ್ಲಾಸಲ್ಲಿ ಕಲಿಸ್ತಾರೆ. ಇದೊಂದು ದೊಡ್ಡ ವಿಶೇಷವಾದಂಥ ವಿದ್ಯೆ. ಈ ವಿದ್ಯೆ ಇಡೀ ವರ್ಲ್ಡಲ್ಲಿ ಯಾವ ಸ್ಕೂಲ್ಸು ಕಾಲೇಜಲ್ಲಾಗಲಿ ಯೂನಿವರ್ಸಿಟಿ ಹೇಳ್ಕೊಡೋಂಥದ್ದಲ್ಲ. ಈವನ್ ದೊಡ್ಡ ದೊಡ್ಡ ಮಹಾವಿದ್ವಾಂಸ ಕೂಡ ಹೇಳ್ಕೊಡೋಲ್ಲ ಈ ವಿದ್ಯೆಗಳನ್ನು. ಆದ್ದರಿಂದ ನನ್ನದೊಂದು ಖುಷಿ ಏನಂದರೆ, ಈಗಿನ ಕಲಿಯುಗದಲ್ಲಿ, ಅದು ಈ ಪ್ರಥಮ ಪಾಲದಲ್ಲಿ ಈ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ. ಕಲಿಯುಗದ ಮಹಿಮೆನೇ ಹಾಗೆ. ಅದರಿಂದ ಪ್ರತಿಯೊಬ್ಬ ಮನೇಲಿ ಒಬ್ಬ ಮಾಂತ್ರಿಕನಿರಬೇಕು, ಒಬ್ಬ ತಾಂತ್ರಿಕನಿರಬೇಕು ಅನ್ನೋ ಆಸೆಯಿಂದ ಎಷ್ಟೋ ಮಾಟ ಮಂತ್ರಗಳಿಗೆ ಮಾಡಿಸ್ಬಿಟ್ಟು ನರಳ್ತಿರೋವಂಥವ್ರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಅದು ತೆಗೆಸಿದ್ರು ಕೂಡ ಹೋಗಿಲ್ಲ. ಅದರಲ್ಲೂ ಈ ಭೂತ ಪ್ರೇತಗಳ ಬಾಧೆ ತೆಗಿಯೋಕ್ಕೂ ಆಗ್ತಿಲ್ಲ. ಆದ್ದರಿಂದ ನಮಗೆ ಅದನ್ನು ನಾವೇ ಬಂಡವಾಳ ಹಾಕಿ ಇನ್ನೊಬ್ಬರ ಹತ್ರ ಹೋಗ್ಬೇಕು, ನಾವೇ ಕಲಿತು ಅದನ್ನು ನಾವೇ ತಕ್ಕೊಳ್ಳೋಣ, ನಾವೇ ನಿವಾರಣೆ ಮಾಡ್ಕೊಳ್ಳೋ ಒಂದು ಕಾನ್ಸೆಪ್ಟ್ ಆಧಾರದ ಮೇಲೆ ಮನೆಗೊಬ್ಬ ಮಾಂತ್ರಿಕ ಮನೆಗೊಬ್ಬ ತಾಂತ್ರಿಕನಿರಬೇಕು ಅನ್ನೋ ಆಸೆಯಿಂದ ಶಾಸ್ತ್ರೋಕ್ತವಾಗಿ ದೀಕ್ಷೆ ಕೊಡ್ತಾ ಇದ್ದೀನಿ, ಮಂತ್ರ ದೀಕ್ಷೆ ತಾಂತ್ರ ದೀಕ್ಷೆಯನ್ನು. ಅದರಿಂದ ಇದು ವಿಶೇಷವಾದಂಥ ಒಂದು ವಿದ್ಯೆ. ಆಸಕ್ತಿ ಇರುವಂಥವ್ರು ಕಲಿಬೋದು. ಯಾಕೆಂದರೆ ಕಲಿಯುಗದಲ್ಲಿ ಮುಂದೆ ಹೋಗ್ತಾ ನೆಕ್ಸ್ಟ್ ಇಯರ್ ಈ ವಿದ್ಯೆ ಜಾಸ್ತಿಯಾಗಿ ಭಾಳಷ್ಟು ಜನ ಸಫರ್ ಪಡ್ತಾರೆ. ಇದೊಂದು ನಮ್ಮ ಮನೆಯೇ ಒಂದು ಕ್ಲಿನಿಕ್ ಥರ, ನಮ್ಮ ಮನೆಯೇ ಒಂದು ದೊಡ್ಡ ಆಸ್ಪತ್ರೆ ಥರ ಮಾಡಿಕೊಂಡು ನಾವೇ ಯಾಕೆ ಮಂತ್ರ ತಂತ್ರಗಳಿಂದ ಈ ವಿದ್ಯೆಯನ್ನು ಕಲಿತು ತೆಗೆಯೋದು ಕಲಿಬಾರ್ದು ಅನ್ನೋದು ಆಸೆಯಿಂದ ಇದು ಕೋರ್ಸ್ ಮಾಡ್ತಾ ಇದ್ದೀನಿ. ಸುತ್ತಮುತ್ತಲು ಧಾರವಾಡ, ಹುಬ್ಬಳ್ಳಿ, ಬೆಳಗಾಂ ಮತ್ತು ಆ ಕಡೆ ಸುತ್ತಮುತ್ತಲು ಜನ ಕೇಳ್ಕೊಂಡ್ರು ನಮ್ಮ ಕಡೆ ಡಿಸ್ಟ್ರಿಕ್ಟಲ್ಲೂ ಮಾಡಿ ಬೆಂಗಳೂರು ಬರೋಕ್ಕಾಗಲ್ಲ ಅಂಥೇಳಿ ಆ ಒಂದು ಉದ್ದೇಶದಿಂದ ಈ ಕೋರ್ಸನ್ನು ಮುಂದಿನ ತಿಂಗಳು 8, 9, 10 ಧಾರವಾಡದಲ್ಲಿ ಮಾಡ್ತಾ ಇದ್ದೀನಿ. ಆಸಕ್ತಿ ಇರೋಂಥವ್ರು ನಮ್ಮ ನಂಬರ್ಗೆ ಕರೆ ಮಾಡಿ ರಿಸರ್ವ್ ಮಾಡ್ಕೋಬೋದು. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ನಮ್ಮ ವೀಕ್ಷಕರಿಗೆ ಈ ಸಾಲ ಬಾಧೆಯಿಂದ ಹೇಗೆ ಮುಕ್ತಿಯನ್ನು ಹೊಂದೋದು, ಸಾಲ ಬಾಧೆಗೆ ಏನು ಕಾರಣ ಅಂತ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರೂಜಿಯವರು ಹೇಳಿದ ಹಾಗೆ ಫೆಬ್ರವರಿ 8, 9, 10ರಂದು ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನ ತೆಗೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ಕ್ಲಾಸಸ್ನ ತೆಗೆದುಕೊಳ್ತಾ ಇದ್ದಾರೆ. ಆಸಕ್ತರು ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಬರುತ್ತೆ, ಜೊತೆಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.